ಡಾಕ್ಟರ್, ಈಗ ಫಸ್ಟಿಗೆ ಅವರಿಗೆ ನನಗೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಫಸ್ಟ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳಿರ್ತೀರಾ ನೀವು. ಹಾಗಾದ್ರೆ ಯಾರಿಗೆ ಈ ಸರ್ಜರಿ ಮಾಡಬೇಕಾಗತ್ತೆ? ಹೌದು. ಸೊ ಜನರಲಿ ಪೇಷಂಟ್ಸ್ ಬಂದಾಗ ನಾನು ಹೇಳಿದಂಗೆ ನಾವು ಫುಲ್ ಹಿಸ್ಟ್ರಿ ತೆಗಿತೇವೆ ಅವ್ರದ್ದು, ಪ್ಲಸ್ ಮೆಟಬಾಲಿಕ್ ವರ್ಕಪ್ ಮಾಡ್ತೇವೆ. ಸೊ ಮೆಟಬಾಲಿಕ್ ಸಿಂಡ್ರೋಮ್ ಅಂದ್ರೆ ಅವರಿಗೆ ಶುಗರ್ ಇದ್ರೆ, BP ಇದ್ರೆ, ಹೈ ಕೊಲೆಸ್ಟ್ರಾಲ್, ಹೈ ಲಿಪಿಡ್ಸ್ ಇದ್ರೆ ಅದೆಲ್ಲ ನೋಡ್ತೇವೆ. ಸೊ ಶುಗರ್ ಇದ್ರೆ ಎಷ್ಟು ಶುಗರ್ ಇದೆ, ಅನ್ಕಂಟ್ರೋಲ್ಡ್ ಇದೆಯಾ, ಸೊ ಅದು BMI ಎಷ್ಟಿದೆ, ಅದಕ್ಕೆ ತಕ್ಕ ವಿ ಡಿಸೈಡ್ ಆನ್ ದ intervention. So patients who are having less than 35 BMI, we will generally try to push them towards diet and lifestyle. So we connect them to the dietitian. ಗೆ ನಮ್ದು ಹಾಸ್ಪಿಟಲ್ ಡಯಟಿಷಿಯನ್ ಇರ್ತಾರಲ್ಲ, ಅವರಿಗೆ ಹೇಳಿ ಒಳ್ಳೆ ಹೈ ಪ್ರೋಟೀನ್ ಲೋ ಕ್ಯಾಲರಿ ಡಯಟ್ ಫಾಲೋ ಮಾಡ್ಲಿಕ್ಕೆ ಹೇಳ್ತೇವೆ. ಅಂಡ್ ಅವರು ಫಾಲೋ ಅಪ್ ಮಾಡ್ತಾ ಇರಬೇಕು. ಅಂಡ್ ಪ್ಲಸ್ ವಿ ಅಡ್ವೈಸ್ ದ ಪೇಷಂಟ್ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಬೇಕಂತ. ದೇ ಹ್ಯಾವ್ ಟು ಗೋ ಟು ಐದರ್ ಜಿಮ್ ಆರ್ ಯೋಗ ಆರ್ ಎನಿ ಟೈಪ್ ಆಫ್ ಕಾರ್ಡಿಯೋ ಏರೋಬಿಕ್ ಎಕ್ಸರ್ಸೈಸಸ್ ಏನಾದರೂ ಮಾಡಬೇಕು. ಸೊ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್ ಡೆಫಿನೆಟ್ಲಿ, ಖಂಡಿತ. ಅಂಡ್ ಒನ್ಸ್ ಕೆಲವರು ಬರ್ತಾರೆ, ಪುನಃ ಟ್ರೈ ಮಾಡಿ ಫೇಲ್ ಆಗಿ ಬರ್ತಾರೆ, ಆಗ್ತಾ ಇಲ್ಲ ಅಂತ. ಸೊ ಕೆಲವರು ಬಾಡಿ ಅವ್ರದ್ದು ಬ್ಲಾಕ್, ಅವರಿಗೆ ದೇ ವಿಲ್ ಹ್ಯಾವ್ ಸಮ್ ಕೈಂಡ್ ಆಫ್ ಬ್ಲಾಕ್ weight loss ಗೆ. ಸೊ ಅಂಥವರಲ್ಲಿ ವಿ ಕ್ಯಾನ್ ಗಿವ್ ದ ಅದರ್ ಆಪ್ಷನ್ಸ್. ಸೊ ಅದರ್ ಆಪ್ಷನ್ಸ್ ಆರ್, ಈಗ ಡ್ರಗ್ಸ್ ಬಂದಿದೆ weight loss ಗೆ, ಐದರ್ ಇನ್ ಓರಲ್ ಫಾರ್ಮ್ ಆರ್ ಇಂಜೆಕ್ಷನ್ ಫಾರ್ಮ್, ಬಲೂನ್ ಇದೆ, ಅಂಡ್ ಆಫ್ ಕೋರ್ಸ್ ಬೇರಾಟಿಕ್ ಸರ್ಜರಿ. 35 to 40 BMI ಇದ್ದವರಿಗೆ with severe diabetes, BP, we can do bariatric surgery. And over 40 BMI ಇದ್ದವರಿಗೆ without diabetes and hypertension also we can suggest bariatric surgery. Okay. And it is covered under insurance also nowadays. ಡಾಕ್ಟರ್, ಹಾಗಿದ್ರೆ ಯಾರಿಗೆ ಈ ಸರ್ಜರಿ ಮಾಡಲೇಬಾರ್ದು? ಡಯಾಬಿಟೀಸ್ ಜಾಸ್ತಿ ಇದ್ದವರಿಗ ಅಥವಾ BP ಪ್ರಾಬ್ಲಮ್ ಇರುತ್ತೆ, ಏನ್ ಕಂಡೀಷನ್ಸ್ ಏನಿರುತ್ತೆ? ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಮೆಟಬಾಲಿಕ್ ಸರ್ಜರಿ ಅಂತ ಹೇಳ್ತೇವಲ್ಲ. ಸೊ ಮೆಟಬಾಲಿಕ್ ಸರ್ಜರಿ ಅಂದ್ರೆ ಡಯಾಬಿಟೀಸ್ಗೋಸ್ಕರನೂ ಮಾಡ್ಬೋದು ಈ ಸರ್ಜರಿ. ಸೊ ಮಾಡಿದ 70-80% ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ರೆಮಿಷನ್ ಬರುತ್ತೆ. ರೆಮಿಷನ್ ಅಂದ್ರೆ ಏನು? ದೇ ಕಂಪ್ಲೀಟ್ಲಿ ಗೋ ಆಫ್ ಡಯಾಬಿಟಿಕ್ ಮೆಡಿಕೇಶನ್ಸ್ ಆಫ್ಟರ್ ದ ಸರ್ಜರಿ. ಅಂಡ್ ತುಂಬಾ ಹೈ ಇನ್ಸುಲಿನ್ ಇದ್ದವರಿಗೆ ದೇ ಕಮ್ ಡೌನ್ ಟು ಲೋವರ್ ಡೋಸಸ್ ಆರ್ ಓರಲ್ ಡಯಾಬಿಟಿಕ್ ಮೆಡಿಕೇಶನ್ಸ್ ಅಲ್ಲಿ ಹೋಗ್ತಾರೆ. ಸೊ ಇಟ್ ಈಸ್ ಅ ಟ್ರೀಟ್ಮೆಂಟ್ ಫಾರ್ ಡಯಾಬಿಟಿಸ್ ಅಂತಾನೂ ಹೇಳ್ಬೋದು. ಸೊ ಯಾರನ್ನು ಮಾಡಲ್ಲ ಅಂದ್ರೆ ಪೇಷಂಟ್ಸ್ ಹ್ಯಾವಿಂಗ್ ಸಿವಿಯರ್ ಹೆಲ್ತ್ ಡಿಸೀಸ್, ಸಿವಿಯರ್ ಹಾರ್ಟ್ ಡಿಸೀಸ್, ಸಿವಿಯರ್ ಸೈಕ್ಯಾಟ್ರಿಕ್ ಇಲ್ನೆಸ್, ಕೆಲವರಿಗೆ ಸಿವಿಯರ್ ಡಿಪ್ರೆಷನ್, ಸ್ಕಿಜೋಫ್ರೆನಿಯಾ ಇರುತ್ತೆ, ಬೈಪೋಲಾರ್ ಡಿಸಾರ್ಡರ್ ಇರುತ್ತೆ. ಅಂಥವರಿಗೆ ನಾವು ಅಸೆಸ್ಮೆಂಟ್ ಮಾಡಿ ನಾವು ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಕಳಿಸ್ತೇವೆ. ಫಸ್ಟ್ ಕೌನ್ಸಿಲಿಂಗ್ ಥೆರಪಿ ಮಾಡಿ, ಬಿಹೇವಿಯರಲ್ ಥೆರಪಿ ಮಾಡಿ, ಆಮೇಲೆ ಬನ್ನಿ ಇದಕ್ಕೆ ವೇಟ್ ಲಾಸಿಗೆ ಅಂತ. ಓಕೆ. ಅಂಡ್ ಸಿವಿಯರ್ ಲಿವರ್ ಡಿಸೀಸ್ ಇದ್ದವರಿಗೆ, ಸಿವಿಯರ್ ಕಿಡ್ನಿ ಡಿಸೀಸ್ ಇದ್ದವರಿಗೆ ನಾವು ಮಾಡಲ್ಲ, ಈ ತರ ಸರ್ಜರಿ ಆಗೋಲ್ಲ. ಬಟ್ ಏನಾಗುತ್ತೆ, ಪೇಷಂಟ್ಸ್ ಹೂ ಆರ್ ಅಂಡರ್ಗೋಯಿಂಗ್, ಹೂ ವಾಂಟ್ ಅಂಡರ್ಗೋ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್, ತುಂಬಾ ಒಬೀಸ್ ಇದ್ದವರಿಗೆ ಟ್ರಾನ್ಸ್ಪ್ಲಾಂಟ್ ರಿಜೆಕ್ಟ್ ಆಗುತ್ತೆ.